ಭೀಮಾ ತೀರ ಕಂಡಂತ ಸತ್ಯ ನಿಮಗೆ ಗೊತ್ತಿದೆಯೇ? ಶ್ರೀವಾಸ್ತವ್ ಅವರೇ, ರವಿ ಶ್ರೀವಾಸ್ತವ್ ಅವರ ವಿರುದ್ಧ ತಿರುಗಿ ಬಿದ್ದ ಪತ್ರಕರ್ತ ವಿಶ್ವಪ್ರಕಾಶ್ ಟಿ ಮಲ್ಗೊಂಡ್. ಸ್ಯಾಂಡ್ಲ್ವುಡ್ನ ಖ್ಯಾತ ನಿರ್ದೇಶಕ ರವಿ ಶ್ರೀವಾಸ್ತವ್ ಅವರ ಹೊಸ ಸಿನಿಮಾ ಗ್ಯಾಂಗ್ಸ್ ಆಫ್ ಯುಕೆ ಈಗ ವಿವಾದದ ಸುಳಿಯಲ್ಲಿದೆ. ಭೀಮಾ ತೀರದ ಕಥಾಹಂದರವನ್ನ ಹೊಂದಿರುವ ಈ ಸಿನಿಮಾ ನೋಡಿ ಉತ್ತರ ಕರ್ನಾಟಕದ ಮಣ್ಣಿನ ಮಗ ಪತ್ರಕರ್ತ ವಿಶ್ವಪ್ರಕಾಶ್ ಟಿ ಮಲ್ಗೊಂಡ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿರ್ದೇಶಕರಿಗೆ ನೇರ ಪ್ರಶ್ನೆಗಳನ್ನ ಹಾಕಿರುವ ಮಲ್ಗೊಂಡ್ ಅವರು ಭೀಮಾ ತೀರ ಅಂತಂದ್ರೆ ಆಟ ಅನ್ಕೊಂಡಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಅವರ ಲೇಖನದ ಮುಖ್ಯಾಂಶಗಳು ಕೂಡ ಇಲ್ಲಿವೆ ನೋಡಿ. ಬರೀ ರಕ್ತದೋಕಳಿ ತೋರಿಸಿ ದುಡ್ಡು ಮಾಡೋ ಪ್ಲಾನ್ ನಿಮ್ದ? ಗಾಂಧಿನಗರದ ಸರ್ಕಲ್ ನಲ್ಲಿ ನಿಂತು ಕ್ಲಾಪ್ಸ್ ಹೊಡೆದ ತಕ್ಷಣ ಸಿನಿಮಾ ಆಗಬಹುದು. ಆದ್ರೆ ಭೀಮಾ ತೀರದ ಇತಿಹಾಸ ಅಷ್ಟು ಸುಲಭವಲ್ಲ. ಅಲ್ಲಿ ಮಣ್ಣಿನ ಕಂಡಂತ ಸತ್ಯದ ಅರಿವಿದೆಯೇ? ಭೀಮಾ ತೀರ ಅಂತಂದ್ರೆ ಬರೀ ಬುಲೆಟ್ಗಳ ಸದ್ದಲ್ಲ, ಅದು ಸಾವಿರಾರು ಜನರ ಕಣ್ಣೀರ ಕತೆ ಎಂದು ವಿಶ್ವಪ್ರಕಾಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಿಯಲ್ ಹೆಸರು ಬಳಸೋಕೆ ಅಧಿಕಾರ ಕೊಟ್ಟವರ್ಯಾರು? ಸಿನಿಮಾದಲ್ಲಿ ನೈಜ ಹೆಸರುಗಳನ್ನ ಬಳಸುವ ಮೂಲಕ ಆ ಮಣ್ಣಿನಲ್ಲಿ ಇಂದಿಗೂ ನೋವು ಅನುಭವಿಸುತ್ತಿರುವ ವ್ಯಕ್ತಿಗಳ ಅನುಮತಿ ಪಡೆಯುವ ಕನಿಷ್ಠ ಸೌಜನ್ಯ ಕೂಡ ನಿಮಗಿಲ್ಲವೇ ಎಂದು ಖಾರವಾದ ಪ್ರಶ್ನೆಯನ್ನ ನಿರ್ದೇಶಕರಿಗೆ ಎಸೆದಿದ್ದಾರೆ. ಉತ್ತರ ಕರ್ನಾಟಕದ ಭಾಷೆ ಮತ್ತು ಸಂಸ್ಕೃತಿಗೆ ಅಪಮಾನ. ಸಿನಿಮಾದಲ್ಲಿ ಬಳಸಿರುವ ಭಾಷೆ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಅವರು, ನಮ್ಮ ಉತ್ತರ ಕರ್ನಾಟಕದ ಜನ ಅಂತಂದ್ರೆ ನಿಮಗೆ ಕೇವಲ ಕ್ರೈಮ್ ಕಂಟೆಂಟ್ ಅನ್ಕೊಂಡಿದ್ದೀರಾ. ಅಲ್ಲಿನ ಸಂಸ್ಕೃತಿ ಮನುಷ್ಯತ್ವದ ಬಗ್ಗೆ ಗೊತ್ತಿಲ್ಲದ ನಿಮಗೆ ಆ ಭಾಗದ ಬಗ್ಗೆ ಮಾತನಾಡುವ ಅರ್ಹತೆ ಇದೆಯೇ ಅಂತ ಕಿಡಿಕಾರಿದ್ದಾರೆ. ಕೈಯಲ್ಲಿ ಲಾಂಗ್ ಹಿಡಿಯೋದು ಹೀರೋಯಿಸಂ ಅಂತ ಹೇಳ್ತಿದ್ದೀರಾ? ಸಮಾಜಕ್ಕೆ ವಿಷ ಉಣಿಸೋದೇ ನಿಲ್ಲಿಸಿ. ಒಂದು ಇತಿಹಾಸವನ್ನ ವಿರೂಪಗೊಳಿಸೋದು ಬೇರೆ. ನೆನಪಿಡಿ ಶ್ರೀವಾಸ್ತವ್ ಅವರೇ, ಭೀಮಾ ತೀರದ ಮಣ್ಣಿಗೆ ಅದರದೇ ಆದ ಘನತೆ ಇದೆ. ಅದನ್ನ ಕೆದಕುವ ಮುನ್ನ ಎಚ್ಚರವಿರಲಿ ಅಂತ ವಿಶ್ವಪ್ರಕಾಶ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮನಿಯಾಕ ಮೂರ್ ತಲೆ ಹಾರ್ಬೇಕಾ? ಇದೇ ಭೀಮಾ ತೀರದ ರಕ್ತ ಚರಿತ್ರೆಯನ್ನ ಬರೆದಿರುವಂತ ಏಕೈಕ ವ್ಯಕ್ತಿ ಟಿ.ಕೆ. ಮಲ್ಗೊಂಡವರ ಮಗ ನಾನು. ಕೈಗಳು ಒಳಗು ಹೊಕ್ಕಾರ ಹುಡುಕಿ ಹೊಡಿರಿಯೋ. ನಿಮಗೆ ಈ ಭೀಮಾ ತೀರದ ಮೂಲ ಕಥೆ ನಿಮ್ಗೆ ಗೊತ್ತಿದೆಯಾ? ಉತ್ತರ ಕರ್ನಾಟಕ ಅಂದ್ರೆ ಏನ್ರಿ ಅನ್ಕೊಂಡಿದ್ದೀರಾ? ಬರೀ ಬೂಸ್ಡಿ ಮಗ ಸೋಳೆ ಮಗ ಅನ್ಕೊಂಡಿದ್ದೀರಾ? ಬಸವ ನೋಡ್ರಿ ನಮ್ದು. ಈ ಕಥೆಯಲ್ಲಿ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಿದ್ದೀರಿ ನೀವು? ಅವರ ಕುಟುಂಬದಲ್ಲಾಗಿರೋ ಹತ್ಯೆಗಳನ್ನ ಮರ್ಡರ್ಗಳನ್ನ ಹಾಕಿ ಈಗ ಅವರ ಕುಟುಂಬದವರು ಚೆನ್ನಾಗಿದ್ದಾರೆ. ಆದ್ರೆ ಈ ಸಿನಿಮಾದಲ್ಲಿ ನೀವು ತೋರಿಸಿದ ಮೇಲೆ ರಕ್ತ ಕುದಿಯುತ್ತೆ ರೀ. ಆ ರಿಯಲ್ ನೇಮ್ ಇರೋ ವ್ಯಕ್ತಿಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಪರ್ಮಿಷನ್ ತಗೊಂಡು ಮಾಡಿದ್ದೀರಾ? ಯಾವ್ದು ಹೇಳಿದ ಮೇಲೆ ನೀವು ಸಿನಿಮಾ ಮಾಡ್ತೀರಾ? ಒಬ್ಬ ಸೀನಿಯರ್ ಡೈರೆಕ್ಟರ್ ಆಗಿ ಇಂಥ ಕಥೆಗಳು ಆಯ್ದುಕೊಂಡಾಗ ಒಬ್ಬರ ಪರ್ಮಿಷನ್ ತಗೋಬೇಕು, ಒಬ್ಬರ ಬಗ್ಗೆ ಕೇಳ್ಬೇಕನ್ನಂತ ಕಾಮನ್ ಸೆನ್ಸ್ ನಿಮ್ಗೆ ಇಲ್ವೇನ್ರಿ? ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಮಾತಿಂದ ಪರ್ಮಿಷನ್ ರೀ ಕೇಳಿದ್ರು ಅಥವಾ ಏನ್ರಿ? ಈ ನಿರ್ದೇಶಕರೇ, ಉತ್ತರ ಕರ್ನಾಟಕದ ಭಾಷೆ ಅಂದ್ರೆ ಒಂದು ಗೌರವ ಇದೆ, ಒಂದು ಸೌರು ಇದೆ. ಆ ಸಿನಿಮಾದಲ್ಲಿ ನೀವು ತೋರಿಸಿರೋ ಹಾಗೆ ಉತ್ತರ ಕನ್ನಡ ಭಾಷೆ ಏನೂ ಇಲ್ಲ. ಆ ಯುಕೆ ಗ್ಯಾಂಗ್ಸ್ ಆಫ್ ಸಿನಿಮಾಗೂ ಉತ್ತರ ಕನ್ನಡ ಭಾಷೆಗೂ ಸಂಬಂಧವೇ ಇಲ್ಲ ರೇ. ಭೀಮಾ ತೀರದ ಕತೆ ಗೊತ್ತೇನ್ರಿ ನಿಮ್ಗೆ? ಭೀಮಾ ತೀರ ಬಗ್ಗೆ ತಿಳ್ಕೊಂಡಿದ್ರೇನ್ರಿ? ಆ ಮಾಡೋ ಸಿನಿಮಾದಿಂದ ಇವತ್ತು ಆ ಕುಟುಂಬದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದೆ ನಿಮ್ಗೆ? ಸಿನಿಮಾದಲ್ಲಿ ಬರುವಂತ ಕೆಲವೊಂದು ಪಾತ್ರಧಾರಿಗಳು ಒರಿಜಿನಲ್ ಹೆಸರುಗಳಿದ್ದಾವೆ. ಈ ರವಿಕಾಂತ ಪಾಟೀಲ್ ಅವ MP ಆಗಿ ಇಲ್ಲಿಗೂ ದಿಲ್ಲಿಗೂ ಟೂರ್ ಮಾಡ್ತಾ ಕುಂತಿದ್ದಾನಲ್ಲ. ಅವ್ರ ಕೇಳು ಅಮೀನ್ ಸಬೌಟ್. ನಿನ್ನೆ ರಾತ್ರಿ ಗುಂಡಾರೋ ಶಬ್ದ ಸುಂತಾತ ಖರೀದಿ ಮಾಡಿದ್ದೇನೆ.
ಪಲ್ಲೆ ಏನ್ರಿ ನೀವು ಡೆಡ್ಲಿ ಡೈರೆಕ್ಟರ್ಗೆ ಮರಿ ಮಲ್ಗೌನ್ ಡಿಚ್ಚಿ ವೀಕ್ಷಿಸಿ ಸಂಜೆ 6 ಗಂಟೆಗೆ.